ಇವರು ಆಂಕರ್ ಆಗಿದ್ದಂಥವ್ರು, ನಂತರ ಸಿಂಗರ್ ಆಗಿ, ನಂತರ ನಟರಾಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಂದ್ ಕಡೆ ಆದ್ರೆ ಮತ್ತೆ ಇನ್ನೊಂದ್ ಕಡೆ ಸೀರಿಯಲ್ಸ್ ಮೂಲಕ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಶೋಕ್ ಅವರು ಇನ್ ಮುಂದೆ ಆದಿಲಕ್ಷ್ಮಿ ಪುರಾಣ ಅನ್ನುವಂತಹ ವಿಭಿನ್ನ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪಾತ್ರದ ಬಗ್ಗೆ, ಅವರ ಪಾತ್ರದ ಹೆಸರೇನು, ಯಾವ ರೀತಿ ಇರಲಿದೆ, ಈಗಾಗಲೇ ಗೊತ್ತಾಗಿದೆ ಪ್ರೋಮೋದಲ್ಲಿ. ಸ್ಕೂಲ್ ಮಾಸ್ಟರ್, ಗವರ್ನಮೆಂಟ್ ಸ್ಕೂಲ್ ಟೀಚರ್, ಅಣ್ಣ ಅನ್ನುವಂಥದ್ದು. ಸೊ ಇದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್, ಬ್ಯಾಕ್ ಟು ಬ್ಯಾಕ್ ಜಿ ಕನ್ನಡದ ದತ್ತುಪುತ್ರ ಆಗ್ಬಿಟ್ಟಿದ್ರ ನೀವು. ಹಾಗೇನಿಲ್ಲ, ಕ್ಯಾರೆಕ್ಟರ್ ಸೂಟ್ ಆಗಿದೆ, ಹಾಗಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಲಕ್ಕಿ ಅಂತಾನೆ ಹೇಳಬೇಕು. ಥ್ಯಾಂಕ್ ಯು. ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. 8ನೇ ತಾರೀಕು ನಮ್ಮ ಸೀರಿಯಲ್ ಲಾಂಚ್ ಆಗ್ತಿದೆ ಅಂಡ್ ಎಕ್ಸ್ಪೆಕ್ಟೇಷನ್ ಬಹಳ ಹೈ ಇದೆ. ನನ್ನ ಒಂದು ಗೆಟಪ್ ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ. ಸೀತಾರಾಮದಲ್ಲಿ ನಾನು ಏನು ಪಾತ್ರ ಮಾಡ್ತಿದ್ನೋ, ಸೊ ಆ ಒಂದು ಲುಕ್ಕಿಂದ ಹಿಡಿದು, ಆ ಒಂದು ಪಾತ್ರದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಒಂದು ಚೇಂಜ್ ಓವರ್ ಕಾಣುತ್ತೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಕೂಡ ಈ ಒಂದು, ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಒಂದು ಚೇಂಜ್ ಓವರ್ ಇದ್ರೆ ಖುಷಿ ಆಗೇ ಆಗುತ್ತೆ. ಸೊ ನನಗೂ ಕೂಡ ಅದೇ ರೀತಿಯಾದಂಥ ಒಂದು ಖುಷಿ ಇದೆ. ಆ್ಯಂಡ್ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳಿದೆ ಸೀರಿಯಲಲ್ಲಿ. ಸೊ ಅದು ಒಂದೊಂದಾಗಿ ಅನ್ಫೋಲ್ಡ್ ಆಗ್ತಾ ಇರುತ್ತೆ, ಜನಗಳಿಗೆ ಇಷ್ಟ ಆಗ್ತಾ ಇರುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ನೀವು ಸ್ಕೂಲ್ ಮಾಸ್ಟರ್ ಅಂದ್ಕೊಂಡಿದ ತಕ್ಷಣ ಬೆತ್ತಾಗಿತ್ತ ತಗೊಂಬರ್ತೀರಾ ಅಂತ ಅನ್ಕೊಂಡ್ರೆ, ನೀವು ನೋಡಿದ್ರೆ ಏನು ಬಂದಿದ್ರಿ? ಇಲ್ಲ, ಬೆತ್ತದಲ್ಲಿ ಹೊಡೆಯುವಂತಹ ಸ್ಕೂಲ್ ಮಾಸ್ಟರ್ ಅಲ್ಲ ನಾನು. ಬಹಳ ಸಾಫ್ಟ್ ಸ್ಪೋಕನ್, ಬುದ್ಧಿಯಲ್ಲಿ ಆ ರೀತಿಯಾದಂಥ ಒಂದು ಸ್ಕೂಲ್ ಮಾಸ್ಟರು. ಬಹಳ ಕೈಂಡ್ ಹಾರ್ಟೆಡ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸ್ಕೂಲ್ ಮಾಸ್ಟರು, ನಾನೊಬ್ಬ ಗೋಲ್ಡ್ ಮೆಡಲಿಸ್ಟು ಆಗಿದ್ರು ಕೂಡ ನನಗೆ ಪ್ರಶ್ನೆ ಕೇಳ್ತಾರೆ, ದಟ್ ನೀವು ಸಿಟಿಗೆ ಹೋಗಿದ್ದಿದ್ರೆ ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಕ್ತಿತ್ತು, ಒಳ್ಳೆ ಸಂಬಳ ಸಿಕ್ತಿತ್ತು, ನೀವು ಹಳ್ಳಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಸೊ ಹಳ್ಳಿಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋರು ಯಾರು? ಹಾಗಾದ್ರೆ ಆ ಒಂದು ಜವಾಬ್ದಾರಿ ಯಾರಾದ್ರೂ ತಗೊಳ್ಳೇಬೇಕಲ್ಲ. ಸೊ ಹಾಗಾಗಿ ಆ ಒಂದು ಜವಾಬ್ದಾರಿ ತಗೋಬೇಕು ಅಂತ ಈ ಸಂಜೀವನ್ಗೆ ಅನ್ನಿಸ್ತು. ಸೊ ಸಂಜೀವ ಅನ್ನೋದು ಈ ಪಾತ್ರದ ಹೆಸರು. ಆ್ಯಂಡ್ ನಾಳೆ ದಿನ ಹಳ್ಳಿ ಮಕ್ಕಳು ವಿದ್ಯಾವಂತರಾದರೆ ಹಳ್ಳಿಗೆ ಏನಾದರೂ ಒಂದು ಒಳ್ಳೇದು ಮಾಡ್ತಾರೆ, ಹೊರಗಡೆ ಹೋದ್ರೂ ಕೂಡ ಹಳ್ಳಿ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿಗೆ ಮತ್ತೆ ಹಳ್ಳಿಗೆ ಬರ್ತಾರೆ, ಹಳ್ಳಿನ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ವ್ಯಾಲ್ಯೂಸ್, ಒಂದು ಒಳ್ಳೆ ವ್ಯಾಲ್ಯೂಸ್ ಕೂಡ ಮಕ್ಕಳ ಒಂದು ಮನಸ್ಸಲ್ಲಿ ನಾವು ಇನ್ಕ್ಲೂಡ್, ಅಂದರೆ ಆ ರೀತಿಯಾದಂಥ ಒಂದು ಟೀಚಿಂಗ್ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಎಸ್, ನಿಜ ಜೀವನಕ್ಕೂ ಹಾಗೇನೆ ಈ ಒಂದು ಸಂಜೀವ ಅನ್ನುವಂತಹ ಪಾತ್ರಧಾರಿಗೂ ಏನೆಲ್ಲ ಸಿಮಿಲಾರಿಟೀಸ್ ಇದೆ ಅಂತ? ಸಿಮಿಲಾರಿಟೀಸ್ ಹೌದು. ಏನಂತಂದ್ರೆ ಸಂಜೀವ ಬಹಳ ಕೈಂಡ್ ಹಾರ್ಟೆಡ್, ನಾನು ಹೇಳ್ದಂಗೆ ಕರುಣೆ, ಸಾಫ್ಟ್ ಸ್ಪೋಕನ್ನು, ತಲೆಹರಟೆ ಸ್ವಲ್ಪ ಕಡಿಮೆ. ಬಟ್ ತಂಗಿ ಅಂತ ಬಂದಾಗ ಅವಳನ್ನು ರೇಗಿಸೋದು, ಸ್ವಲ್ಪ ತಲೆಹರಟೆ ಮಾಡೋದು ಇದ್ದಿದ್ದೆ. ಸೊ ಬಹಳ ನನ್ನ ಜೀವನಕ್ಕೂ ಹತ್ರ ಅಂತಾನೆ ನಾನು ಹೇಳ್ಬೋದು. ಬಟ್ ಟೀಚರ್ ಅಲ್ಲ ನಾನು. ಟೀಚಿಂಗ್ ಅಂತಂದ್ರೆ ಈಗ ಮಕ್ಕಳಿಗೆ ನಾನು ಪಾಠ ಹೇಳಕ್ ಆಗದೆ ಇರ್ಬೋದು, ಬಟ್ ಸ್ವಲ್ಪ ನನಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದರಲ್ಲಿ ನಮ್ಮ ಕೋ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಯಾರಾದ್ರೂ ಹೊಸಬ್ರಿದ್ರೆ ಅವ್ರನ್ನ ಹಿಡ್ಕೊಂಡು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಸ್ವಲ್ಪ ಟೀಚ್ ಮಾಡ್ತಾ ಇರ್ತೀನಿ ನಾನು. ಅವ್ರಿಗೆ ಬೇಜಾರಾಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಓಕೆ, ಪಾಸಿಟಿವ್ ಆಗಿ ತಗೊಂತಾರೆ. ನಿಜವಾಗ್ಲೂ ನೀವು ಹೇಳ್ಕೊಡೋದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂಥ ಒಂದು ಟೀಚಿಂಗ್ ನಾನು ಮಾಡ್ತೀನಿ. ಸೊ ಒಂದು ರೀತಿಲಿ ಒಂದು ಟೀಚರ್ ಫೀಲ್ ಇದೆ ನನಗೆ. ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡು, ದೊಡ್ಡವ್ರಿಗೆ ಹೇಳ್ಕೊಡ್ತೀವಿ? ಹಾ, ದೊಡ್ಡವ್ರಿಗೆ. ಅದೇ ನಮ್ಮ ಕೋ ಆರ್ಟಿಸ್ಟ್ಗಳಿಗೆ ಹೊಸಬ್ರಲ್ವಾ, ಸ್ವಲ್ಪ ನಮ್ಮ ದರ್ಪ ತೋರಿಸ್ಬೇಕಲ್ಲ. ಹಂಗ ಅನ್ಸುತ್ತಾ? ಇಲ್ಲ, ಆತರ ಏನಿಲ್ಲ. ಒಟ್ನಲ್ಲಿ ಏನ್ ಗೊತ್ತಾ, ಆಸ್ ಎ ಟೀಮ್ ನಾವು ವರ್ಕ್ ಮಾಡಿದಾಗ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕು. ನಾವು ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಂದೇ ಬೇರೆ ಸಪ್ರೇಟ್ ಆಕ್ಟಿಂಗು, ನನ್ನ ಜೊತೆ ಇದ್ದವ್ರದ್ದು ಸಪ್ರೇಟ್ ಆಕ್ಟಿಂಗ್ ಅಂತ ಅನ್ನಿಸ್ಬಾರ್ದಲ್ಲ. ಒಂದು ಸೀನಲ್ಲಿ ಒಂದು 4 ಜನ ಇದ್ದಾರೆ ಅಂತಂದ್ರೆ ದೇ ಆರ್ ಪಾರ್ಟ್ ಆಫ್ ದ್ಯಾಟ್ ಸೀನ್. ಸೊ ಎಲ್ಲರ ಒಂದು ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಒಬ್ರು ಔಟ್ ಹೊಡೆದ್ರು ಕೂಡ ಅದು ಲೈಕ್ ಏನೋ ಬೇರೆ ತರ ಅನ್ಸುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ನಾವು ಐಡಿಯಾಸ್ ತುಂಬಾ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಆರ್ಟಿಸ್ಟ್ಗಳು ಯಾವುದೋ ಒಂದು ಸೀನಲ್ಲಿ ಯಾರ್ಯಾರಿದ್ದಾರೆ ಪಾತ್ರಧಾರಿಗಳವರೆಲ್ಲ ಕೂತ್ಕೊಂಡು ಸೀನ್ ಪೇಪರ್ ಓದಿ ಅದನ್ನ ಹೇಗೆ ಮಾಡಬೇಕು, ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ನಾವು ಮಾತಾಡ್ತಾನೆ ಇರ್ತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಸೊ ನಾನು ಕಲಿಯೋದು ಇರುತ್ತೆ, ಅಂಡ್ ನನಗೇನ್ ಅನ್ಸುತ್ತೋ ಅದನ್ನ ನಾನು ಹೇಳೋದು ಇರುತ್ತೆ. ಅಂಡ್ ಇಲ್ಲಿ ಟೀಮ್ ಅವರು ತುಂಬಾ ಪಾಸಿಟಿವ್ ಆಗಿದ್ದಾರೆ. ನನಗೆ ಅನ್ಸಿದ್ದನ್ನ ಹೇಳಿದ್ರೆ ಅವ್ರು ಅದನ್ನ ತಗೊಂತಾರೆ, ಅಂಡ್ ಅವ್ರು ಹೇಳೋದು ನಾನು ತಗೊಂತೀನಿ. ಸೊ ಆ ಒಂದು ಇರ್ಬೇಕು, ಗಿವ್ ಅಂಡ್ ಟೇಕ್ ಅನ್ನೋದು ಇರಬೇಕು, ಅಂಡ್ ಕಲಿಬೇಕು ಅನ್ನೋದು ಮನೋಭಾವ ಇರಬೇಕು. ತಂಗಿ ನಿಮ್ಮನ್ನ ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅಣ್ಣನ್ಗೊಂದು
ಒಳ್ಳೆ ಅತ್ತಿಗೆನ ತಗೊಂಡ್ಬರ್ಬೇಕು ಅನ್ನುವಂಥದ್ದು. ಸೊ ಈ ಕನ್ಫ್ಯೂಷನ್ಸ್ ಏನಂತಂದ್ರೆ ವೀಕ್ಷಕರಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಿರೋದು, ಮೊದಲು ತಂಗಿ ಮದುವೆ ಆಗುತ್ತಾ ಅಣ್ಣನ ಮದುವೆ ಆಗುತ್ತಾ ಅನ್ನುವಂಥದ್ದು. ಯಾರು ಮದುವೆ ಆಗ್ಬೇಕು ನಿಮ್ ಪ್ರಕಾರ? ತಂಗಿ ಮದುವೆ ಆಗ್ಬೇಕಾ ಅಣ್ಣನ ಮದುವೆ ಆಗ್ಬೇಕಾ? ನಾನ್ ಕ್ವಶನ್ ಕೇಳಿದ್ರೆ ನೀವು ನನಗೆ ತಿರುಗಿಸಿ ಕ್ವಶನ್ ಕೇಳ್ತೀರಾ. ನೀವ್ ಹೇಳಿ. ಈಗ ನೀವ್ ಆಂಕರ್ ಅಲ್ಲ ಬ್ರೋ. ಅಲ್ಲ, ಅದಕ್ಕೆ ನಾನು ನಿಮಗ್ ತಿರ್ಗಿಸಿದ್ದು. ನೀವ್ ಹೇಳಿ ಯಾರ್ ಮದ್ವೆ ಆಗ್ಬೇಕು ಫಸ್ಟ್ ಅಂತ. ನೀವು ಯಾರ್ ಮದ್ವೆ ಹೇಳ್ತೀರೋ ಅವ್ರ ಮದ್ವೆನೇ ಮಾಡ್ಸೋಣ ಫಸ್ಟ್. ನೀವು ಮದ್ವೆ ಆಗಿ ನಿಮ್ ತಂಗಿ ನಾನ್ ಮದ್ವೆ ಆಗ್ತೀನಿ. ನೋಡಿ, ಇಲ್ಲೇ ಕಾಳ ಆಗ್ತಿದ್ದೀರಾ ನೀವು. ಗೊತ್ತಾ ಈ ವಿಷಯ ನಮ್ ತಂಗಿಗೆ? ಬಿಸಿ ಇದಾರೆ. ಕ್ವಶನ್ ಆಕ್ಚುಲಿ ಯಕ್ಷ ಪ್ರಶ್ನೆ ಕಾಡ್ತಿರೋಂಥದ್ದು. ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಏನಂತಂದ್ರೆ ಹೀರೋ ಅವ್ರ ಅಕ್ಕನ್ನ ವಿದೇಶದಲ್ಲಿ ಓದಿಸೋದಕ್ಕೆ ಹೋಗ್ತಾರೆ, ಬಟ್ ನಿಮ್ಮ ಮದುವೆಯನ್ನ ಮಾಡೋದಕ್ಕೆ ನಿಮ್ಮ ತಂಗಿ ಲಕ್ಷ್ಮಿ ಅವರು ನಿಮ್ಮ ಹೊದಾಡ್ತಾ ಇರುವಂತದ್ದು. ಸೊ ಯಾರ್ದಾಗುತ್ತೆ ಮೊದಲು ಪ್ರಶ್ನೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿರುವಂತದ್ದು. ನೋಡಿ ಏನಾಗುತ್ತೆ ಅಂತಂದ್ರೆ, ಈಗ ಅಮೃತ ಅಂದ್ರೆ ನಾನು ಯಾರನ್ನ ಮದುವೆ ಆಗ್ತಿದ್ದೀನೋ, ಅಮೃತಾಳ ಕನ್ಸುಗಳು ಬೇರೆದೇ ಇದೆ. ಅವಳು ಅಬ್ರಾಡ್ಗೆ ಹೋಗ್ಬೇಕು, ಅವಳ ಸ್ಟಡೀಸ್ನ ಪರ್ಸ್ಯೂ ಮಾಡಬೇಕು, ಅವಳು ಒಂದು ಕರಿಯರಲ್ಲಿ ಅವಳು ಏನಾದ್ರು ಒಂದು ಮಾಡಬೇಕು ಅನ್ನೋದಿರುತ್ತೆ. ಬಟ್ ತಾತ ಇದ್ದವರು ಅವ್ರನ್ನ ಅಂದ್ರೆ ಅವರ ಕನಸುಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಬಿಡ್ತಾರೆ, ನೀನ್ ಸಂಜೀವನ್ ಮದುವೆ ಆಗ್ಬೇಕು ಅಂತ. ಸೊ ಅವಳು ಸಿಟಿಲಿ ಇದ್ದವಳು, ಅವಳ ಕನಸುಗಳು ಹಲವಾರು. ಈ ತರ ಫುಲ್ ಸ್ಟಾಪ್ ಇಟ್ಟಾಗ ಮದುವೆ ಅನ್ನೋದು ಸಾಮಾನ್ಯ ಅಲ್ಲ. ಈಗ ತಾತನ ಮಾತಿಗೆ ಎದುರುತ್ತರ ಕೊಡಕ್ಕಾಗಲ್ಲ, ತಾತ ಹೇಳ್ದಂಗೆ ಮಾಡ್ಬೇಕು. ಯಾಕಂತಂದ್ರೆ ಫ್ಯಾಮಿಲಿ ಪ್ರತಿಯೊಬ್ಬರನ್ನು ಕೂಡ ತಾತ ಹೇಳ್ದಂಗೆ ಮಾಡ್ಕೊಂಡ್ ಬಂದಿರೋರು. ಸೊ ಈಗ ಹಳ್ಳಿ ವಾತಾವರಣದಲ್ಲಿ ಅವಳು ಅಡ್ಜಸ್ಟ್ ಆಗ್ಬೇಕು. ಅಂಡ್ ಅವಳ ಒಂದು ಕನಸುಗಳು ಏನಿದೆ ಅದೆಲ್ಲ ಸರ್ವನಾಶ ಆದಂಗೆ ಏನ್ ಮಾಡಕ್ಕಾಗತ್ತೆ? ಸೊ ಈ ವಿಷಯ ನನಗೆ ಗೊತ್ತಿಲ್ಲ ಬೇರೆ. ಈಗ ನನಗೆ ಗೊತ್ತಾಗಲ್ವಾ? ನನಗೆ ಯಾವಾಗ ಗೊತ್ತಾಗತ್ತೆ? ಗೊತ್ತಾದ್ಮೇಲೆ ನಾನೇನ್ ಮಾಡ್ತೀನಿ? ಮದ್ವೆಗಿಂತ ಮುಂಚೆ ಗೊತ್ತಾಗತ್ತಾ? ಮದುವೆ ಆದ್ಮೇಲೆ ಗೊತ್ತಾಗತ್ತಾ? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ನೀವು ಸೀರಿಯಲ್ ಬರೋವರೆಗೂ ವೇಟ್ ಮಾಡ್ಬೇಕು. ಸೀರಿಯಲ್ ಬರೋವರೆಗೂ ವೇಟ್ ಮಾಡ್ಬೇಕು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಮೇಲೆ ಟ್ವಿಸ್ಟ್. ಹೌದು. ಅಂಡ್ ಆದಿ ಮತ್ತೆ ಲಕ್ಷ್ಮಿ ಅಂತ ಬಂದಾಗ ಅವರಿಬ್ಬರ ಮಧ್ಯ ಜಗಳ, ಅವರ ಒಂದು ಇಂಟ್ರಡಕ್ಷನ್ ಶುರು ಆಗದೆ ಜಗಳದಿಂದ. ಸೊ ಅವರಿಬ್ಬರ ಮಧ್ಯ ನಡೆಯುವಂತ ಒಂದು ಜಗಳ ಪ್ರೀತಿಗೆ ಟರ್ನ್ ಆಗತ್ತಾ? ಆದ್ರೆ ಯಾವಾಗ ಆಗತ್ತೆ? ಸೊ ಅವ್ರದ್ದು ಬೇಗ ಮದ್ವೆ ಆಗತ್ತಾ ಅಥವಾ ನಂದು ಆಗತ್ತಾ? ಇದಕ್ಕೆಲ್ಲ ಉತ್ತರ ಸಿಗುತ್ತೆ 8ನೇ ತಾರೀಕು ಆದಿಲಕ್ಷ್ಮಿ ಪುರಾಣ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನಾವೆಲ್ಲರೂ ಕೂಡ ಎಲ್ಲ ಆರ್ಟಿಸ್ಟ್ಗಳು ಒಂದು ದೊಡ್ಡ ತಾರಾ ಬಳಗ ಇದೆ ಆದಿಲಕ್ಷ್ಮಿ ಪುರಾಣದಲ್ಲಿ. ನಾವೆಲ್ಲರೂ ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತ ತುಂಬಾ ಶ್ರದ್ಧೆಯಿಂದ ಮನಸಾರೆ ತುಂಬಾ ಎಫರ್ಟ್ ಹಾಕಿದೀವಿ. ಸೊ ಆ ಎಫರ್ಟ್ ನ ನೀವೆಲ್ಲರೂ ರೆಕಗ್ನೈಸ್ ಮಾಡ್ತೀರಾ ಅಂಡ್ ನಮಗೆ ತುಂಬಾ ಪ್ರೀತಿ ಕೊಡ್ತೀರಾ ಅಂತ 100% ನಾವು ನಂಬಿಕೆಯಲ್ಲಿ ಕೂತಿದೀವಿ. ನಮ್ಗೆ ನಿರಾಶೆ ಆಗೋ ತರ ಪ್ಲೀಸ್ ಮಾಡಬೇಡಿ ಅಂತ ಕೇಳ್ಕೊಂತೀನಿ. ಇನ್ನೊಂದೇನಂತಂದ್ರೆ ಇದರಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದಂತಹ ಅಶೋಕ್ ಅವರು ನಿಜ ಜೀವನದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದಾರ ಅಂತ? ಇಲ್ಲ, ನಿಜ ಜೀವನದಲ್ಲಿ ನಾನು ಪ್ರೈವೇಟ್ ಅಲ್ಲಿ ಓದಿದ್ದು. ಬಟ್ ಸ್ಕೂಲ್ ಅಂದ್ರೆ ಸ್ಕೂಲೇ ಅಲ್ವಾ? ಗೌರ್ಮೆಂಟ್ ಸ್ಕೂಲ್ ಆದ್ರೇನು, ಪ್ರೈವೇಟ್ ಸ್ಕೂಲ್ ಆದ್ರೇನು, ಆ ಸ್ಕೂಲಲ್ಲಿ ನಾವು ಅಂದ್ರೆ ಕಳೆದಂತಹ ಕ್ಷಣಗಳು, ಆ ಒಂದು ಮೆಮರೀಸು ನಮಗೆ ಎಷ್ಟೇ ವಯಸ್ಸಾದ್ರೂ ಕೂಡ ನಾವು ಅದನ್ನ ಮರೆಯೋಕ್ಕಾಗಲ್ಲ. ಸರ್ಕಾರಿ ಶಾಲೆಗಳು ಅಂತ ಬಂದಾಗ ನನಗೆ ಆಗಿರೋಂಥ ಒಂದು ರಿಯಲೈಸೇಷನ್ ಏನಂತಂದ್ರೆ, ಸರ್ಕಾರಿ ಶಾಲೆಗಳು ಇರಬೇಕು, ಬೆಳಿಬೇಕು. ಸರ್ಕಾರದವರು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ನೀಡಬೇಕು. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಪ್ರೈವೇಟ್ ಎಜುಕೇಶನ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಟ್ ವಿದ್ಯೆ ಅನ್ನೋದು ಎಲ್ಲರಿಗೂ ಮುಖ್ಯ. ಪ್ರತಿಯೊಬ್ಬ ಮಗುಗೂ ವಿದ್ಯೆ ಬೇಕೇ ಬೇಕು, ಎಲ್ಲರೂ ವಿದ್ಯಾವಂತರಾಗಲೇಬೇಕು. ಸೊ ಸರ್ಕಾರದವರು ಸರ್ಕಾರಿ ಶಾಲೆಗಳಿಗೆ ಪ್ರಾಮುಖ್ಯತೆ ಕೊಡಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನನ್ನ ನಂಬಿಕೆ. ಇನ್ನೊಂದೇನಂತಂದ್ರೆ ನಿಮ್ಮ ಮತ್ತೆ ಯಶ್ ಅವರ ಬಾಂಡಿಂಗ್, ಬಿಕಾಸ್ ಯಾಕಂದ್ರೆ ಸೀತಾರಾಮ ಧಾರಾವಾಹಿಯಲ್ಲೂ ಕೂಡ ನೀವು ಒಳ್ಳೆ ಸ್ನೇಹಿತರನ್ನ ಕಾಣಿಸ್ಕೊಳ್ತೀರಾ. ಅದನ್ನ ನೋಡಿರುವಂತಹ ಎಷ್ಟೋ ಜನ ಫ್ರೆಂಡ್ಸು ನಿಮ್ಮನ್ನ ಒಂದಷ್ಟು ಕಾರಣಗಳಿಗೆ ಸ್ಫೂರ್ತಿಯನ್ನಾಗಿ ತಗೊಂಡಿದ್ರು. ಸೊ ನಿಮ್ಮ ಮತ್ತೆ ಯಶ್ ಅವರ ಒಡನಾಟದ ಬಗ್ಗೆ, ಸ್ನೇಹದ ಬಗ್ಗೆ, ಬಿಕಾಸ್ ಒಟ್ಟಿಗೆನೆ ನೀವು ಕೆರಿಯರ್ನ ಶುರು ಮಾಡಿದ್ರು ಕೂಡ ಅವರು ಇವತ್ತು ಸ್ಥಾನದಲ್ಲಿರುವಂತದ್ದು, ಅವರು ನಿಮ್ಮನ್ನ ಪ್ರತಿಯೊಂದು ಸಿನಿಮಾದಲ್ಲಿ ಯಾವುದೋ ಒಂದು ಸೀನ್ಗೆ ಅಥವಾ ಕರೆಯುವಂತದ್ದಾಗಿರ್ಬೋದು, ಅದೇ ಒಂದು ಪ್ರೀತಿ ಮತ್ತೆ ಒಡನಾಟವನ್ನು ಇಟ್ಕೊಂಡಿರುವಂತದ್ದು. ಏನ್ ಹೇಳ್ತೀರಾ? ಕರೆಯೋದು ಅಂತಂದ್ರೆ, ಈಗ ಯಶ್ಗೆ ಒಂದು ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿದಾಗ, ಹೀಸ್ ಟ್ಯಾಲೆಂಟೆಡ್ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ಅವಕಾಶ ಅವರು ಮಾಡಿಕೊಡ್ತಾರೆ. ಅಂಡ್ ಆ ಒಂದು ಟ್ಯಾಲೆಂಟು ನನ್ನಲ್ಲಿ ಕಂಡಿದೆ ಅವ್ರಿಗೆ.
ನಾವು ಮೈಸೂರಲ್ಲಿ ಪರಿಚಯ ಆಗಿರೋದು. ಆ್ಯಂಡ್ ನನ್ನ ಮತ್ತು ಯಶ್ನ ಒಡನಾಟ ಹೇಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಯಶ್ ನನಗೆ ಪರಿಚಯ ಆಗಿದೆ ಹೇಗೆ, ಆ್ಯಂಡ್ ಅದೆಲ್ಲ ಪ್ರತಿಯೊಂದು ಜಾಲತಾಣದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮತ್ತೆ ಶೇರ್ ಮಾಡ್ಕೋಬೇಕು ಅನ್ನೋದು ಏನಿಲ್ಲ. ಬಟ್ ಅವನ ಮತ್ತು ನನ್ನ ಬಾಂಡಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಯಶ್ ಇವತ್ತು ಯಾವ ಪೊಸಿಷನಲ್ಲಿ ಇದ್ದಾರೋ ಆ ಪೊಸಿಷನ್ನ ನೋಡಿ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕೆಂತಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯಶ್ನ ನೋಡಿದ ತಕ್ಷಣನೇ ಅನಿಸಿತ್ತು ಅವರ ಒಂದು ಆರ ಆಗಿದೆ. ಅಂದರೆ ನೋಡಿದ ತಕ್ಷಣನೇ ಏನೋ ಒಂದು ಮಾಡ್ತಾನೆ ಈ ಮನುಷ್ಯ ಅಂತ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ 16 ವರ್ಷ ಅವ್ರಿಗೆ, ನನಗೆ 19 18 19 ವರ್ಷ ನನಗೆ. ಸೊ ಫಸ್ಟ್ ಟೈಮ್ ನೋಡಿದಾಗಲೇ ಅನಿಸಿತ್ತು ದಟ್ ಏನೋ ಡಿಫ್ರೆಂಟ್ ಇದೆ ಇವರಲ್ಲಿ, ಎಲ್ಲೋ ತಲುಪ್ತಾರೆ ಅಂತ. ಸೊ ಆ ಒಂದು ವಿಷನ್ನು, ಆ ಒಂದು ಪ್ಯಾಷನ್ನು, ಆ್ಯಂಡ್ ಅವ್ರಿಗೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅದೆಲ್ಲ ಗೊತ್ತಿತ್ತು. ಬಟ್ ನನಗೆ ವಿಷನ್ ಎಲ್ಲ ಇಲ್ಲ. ನನಗೆ ಏನು ಸಿಕ್ತೋ ಅದನ್ನು ಮಾಡ್ಕೊಂಡು ಬಂದೆ ನಾನು. ಸೊ ಅವರು ನನ್ನನ್ನು ಮೀಟ್ ಮಾಡಿದಾಗ ಆ್ಯಕ್ಚುಲಿ ಅವರೊಂದು ಒಂದು ಸಿನಿಮಾದಲ್ಲಿ ಹೀರೋ ಆಗಿದ್ರು. ಸೊ ಅದರ ಪ್ರಮೋಷನ್ಗೆ ಅಂತ ರಾಜ್ ಮ್ಯೂಸಿಕ್ಗೆ ಬಂದಿರೋ, ನಾನು ಅದ್ರಲ್ಲಿ ಆ್ಯಂಕರ್ ಆಗಿದ್ದೆ. ಸೊ ಅಲ್ಲಿ ಮತ್ತೆ ನಾವು ಪರಿಚಯ ಆದ್ವಿ. ಆ್ಯಂಡ್ ಸಡನ್ ಆಗಿ ನನಗೆ ಒಂದು ಫೋನ್ ಬರುತ್ತೆ, ನಾನು ರಾಜ್ ಮ್ಯೂಸಿಕಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ದಟ್ ಈ ಥರ ಒಂದು ಸಿನಿಮಾ ಗೂಗ್ಲಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನೀನು ಬಾ ಆ್ಯಕ್ಟ್ ಮಾಡು ಅಂತ. ಅಲ್ಲಿ ನನ್ನ ಅಭಿನಯ ನೋಡಿ ಅವ್ರಿಗೆ ಇಷ್ಟ ಆಗಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೇನೆ, ನೀನು ಆ್ಯಕ್ಟಿಂಗಲ್ಲೇ ಮುಂದುವರಿಬೇಕು ಅಂತ. ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ಈ ಅವಕಾಶದಲ್ಲಿ ನಾನು ಸೂಟ್ ಆಗ್ತೀನಿ ಅನ್ನೋದಾದರೆ ನನಗೆ ಕರೆದು ಅವಕಾಶ ಕೊಟ್ಟು ಒಂದಷ್ಟು ಸಿನಿಮಾಗಳು, ಅಂದರೆ ಹೇಗಾಗೋಯ್ತು ಅಂತಂದರೆ, ನಾನು ಯಶ್ ಅವ್ರದ್ದು ಯಾವುದೇ ಸಿನಿಮಾ ಬಂದ್ರೂ ಕೂಡ, ಸರ್ ಎಲ್ಲ ಯಶ್ ಸಿನಿಮಾದಲ್ಲೂ ಕೂಡ ನೀವು ಇರ್ತೀರಾ, ನಾನು ಎಲ್ಲೇ ಹೋದ್ರೂ ಕೂಡ ಹೇಳೋರು ಜನ, ಯಶ್ ಅವ್ರು ಮಾಡೋ ಎಲ್ಲ ಸಿನಿಮಾದಲ್ಲೂ ನೀವು ಇರ್ತೀರಾ ಸರ್ ಅಂತ. ಸೊ ಅದು ಆ ಪಾತ್ರ ಬಂದಾಗ ಸಡನ್ನಾಗಿ ಯಶ್ಗೆ ನಾನು ನೆನಪಾಗಿ ಇವ್ನು ಈ ಪಾತ್ರ ಮಾಡ್ಬೋದು, ಇವ್ನು ಜಸ್ಟಿಸ್ ಕೊಡ್ತಾನೆ ಅಂತ ಬಂತಲ್ಲ. ಆ್ಯಂಡ್ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನಾನು ಕೂಡ ಅದ್ರ ಪ್ರಕಾರನೇ ಆ ಪಾತ್ರಕ್ಕೆ ಜಸ್ಟಿಸ್ ನೀಡಬೇಕು. ಸೊ ಆ ಒಂದು ಭರವಸೆ ಅವ್ರಿಗೂ ಇತ್ತು. ಆ್ಯಂಡ್ ಆ ಒಂದು ಭರವಸೆ ಯಾವುದೇ ಕಾರಣಕ್ಕೂ ಮುರಿಬಾರ್ದು, ನಾನು ಜಸ್ಟಿಸ್ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಇತ್ತು. ಸೊ ಹಾಗಾಗಿ ಅವ್ರ ಜೊತೆ ನಾನು ಹತ್ರ 5 ಸಿನಿಮಾಗಳಲ್ಲಿ ವರ್ಕ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ತು. ಈಗ ಅವರು ಸ್ವಲ್ಪ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ. ಕಾಯ್ತಿದ್ದೀನಿ ದಟ್ ಮತ್ತೆ ಅವ್ರ ಜೊತೆ ವರ್ಕ್ ಮಾಡುವಂಥ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ ಒಳ್ಳೆ ಪಾತ್ರ ಇಲ್ಲ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಆ ಕಡೆಯಿಂದನೂ ಕಾಲ್ ಬರಲ್ಲ ಅಂತ ನನಗೆ ಕಾಣುತ್ತೆ. ಬಟ್ ಇಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರು ಎಲ್ಲೇ ಇದ್ರೂ ಕೂಡ ನನ್ನ ನೋಡ್ತಿದ್ರೆ ಹಿ ವಿಲ್ ಬಿ ಪ್ರೌಡ್, ಅಷ್ಟು ಸಾಕು ನನಗೆ ಅಲ್ವಾ. ಅವರು ಓಕೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡ್ತಿದ್ದಾನೆ, ಜನವನ್ನ ಇಷ್ಟಪಡ್ತಿದ್ದಾರೆ ಅಂತ ಇದ್ರೆ, ಆ ಥರ ಅವ್ರ ಮನ್ಸಿಗೆ ಬಂದರೆ ಅದು ನನಗೆ ಹೆಮ್ಮೆ ವಿಚಾರ. ಯಶ್ ಅವ್ರು ನಿಮ್ಮನ್ನ ಈಗ್ಲೂ ಏನಂತ ಕರೀತಾರೆ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇದೆ. ಮಗ ಅಶೋಕ ಮಗ ಹಾಗೆ ಕರೀತಾರೆ. ನಾನು ಆ್ಯಕ್ಚುಲಿ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನಾನು ಯಶ್ ಅಂತ ಏಕವಚನದಲ್ಲೇ ಮಾತಾಡಿಸ್ದೆ. ಯಾಕೆಂತಂದ್ರೆ ನನಗೆ ಅವನು ಕಾಲೇಜಿಂದನೇ ಫ್ರೆಂಡ್ ಅಲ್ವಾ, ಏಕವಚನದಲ್ಲೇ ನಾನು ಮಾತಾಡಿಸ್ದೆ. ಬಟ್ ಆಮೇಲೆ ಕೆಲವರೆಲ್ಲ ಅಂದರೆ ಅವ್ರ ಪೊಸಿಷನ್ ತುಂಬ ದೊಡ್ಡದಾಗಿ ಬೆಳೆದಿದ್ದಾರಲ್ಲ, ಸೊ ಹಾಗಾಗಿ ಯಾಕೆ ಏಕವಚನದಲ್ಲಿ ಮಾತಾಡಿಸ್ತಿದ್ದೀರಾ ಅಂತ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಕೆಲವರು ಅದನ್ನು ಡಿಫೆಂಡು ಮಾಡಿದ್ರು ಕೂಡ. ಅಪ್ಪ ಜೊತೆಗೆ ಇದ್ದವ್ರವರು, ಕಾಲೇಜಲ್ಲೆಲ್ಲ ಜೊತೆಗಿದ್ದವರು ಮಗ ಅಂತಾನೆ ಮಾತಾಡಿಸ್ತಾರೆ, ಏಕವಚನದಲ್ಲೇ ಮಾತಾಡಿಸ್ತಾರೆ, ಅದ್ರಲ್ಲೇನು ತಪ್ಪು ಅಂತ. ಬಟ್ ಆದ್ರೂ ಆಮೇಲೆ ನನಗೆ ಬೇಡ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ಅವ್ರ ಪೊಸಿಷನ್ಗೆ ಮರ್ಯಾದೆ ಕೊಡಬೇಕು. ಅವ್ರು ಇವತ್ತು ಯಾವ ಸ್ಟೇಜಲ್ಲಿ ಇದ್ದಾರೋ ಆ ಸ್ಟೇಜಿಗೆ ಮರ್ಯಾದೆ ಕೊಡಬೇಕು. ಸೊ ನನಗೇನು ಬೇಜಾರಿಲ್ಲ, ನೀನು ಏಕವಚನದಲ್ಲೇ ಮಾತಾಡಿಸ್ಬೇಕು ಅಂತ ಏನಿಲ್ಲ. ಐ ಥಿಂಕ್ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಅದನ್ನ ಶುರು ಮಾಡ್ಬೇಕಾದ್ರೆ ಯಶ್ ಅಂತ ಕರೀಲ್ಲ ಅಂತ ಹೇಳ್ಬಿಟ್ಟು ನೀವು ಇಂಟರ್ವ್ಯೂ ನನಗೆ ನೋಡಿದ್ ನೆನಪಿದೆ. ಹೌದು, ನನ್ಗೆ ಮಾತಾಡ್ತಾ ಒಂಥರ ಅನ್ಸುತ್ತೆ ದಟ್ ಇದನ್ನ ಜನ ನೋಡ್ತಾರೆ, ಜನಗಳಿಗೆ ಏನಾದ್ರು ಬೇಜಾರಾಗ್ಬಿಡುತ್ತೆ ನಾ ಏಕವಚನದಲ್ಲಿ ಮಾತಾಡಿಸ್ತಿದ್ದೀನಿ. ಆಲ್ದೋ ಹಿ ಈಸ್ ಮೈ ಫ್ರೆಂಡ್ ಆ್ಯಂಡ್ ಹಿ ವುಡ್ ನಾಟ್ ಮೈಂಡ್, ಅವ್ರಿಗೇನು ಬೇಜಾರಾಗಲ್ಲ. ಬಟ್ ಆದ್ರೂ ಕೂಡ ಆ ಒಂದು ಪೊಸಿಷನ್ಗೆ ನಾವು ಮರ್ಯಾದೆ ಕೊಡ್ಲೇಬೇಕಲ್ವಾ. ಅವ್ರ ಪೊಸಿಷನ್ ಆಗಿದೆ, ಆ ರೀತಿ ಬೆಳೆದಿದ್ದಾರೆ ಅವರು. ಸೊ ಅದಕ್ಕೆ ನಾವು ಮರ್ಯಾದೆ ಕೊಡ್ಲೇಬೇಕಲ್ವಾ. ಇವಾಗ ನಮ್ಮ ಡೈರೆಕ್ಟರ್ ನಮ್ಗಿಂತ ಚಿಕ್ಕವರಾದ್ರೂ ಕೂಡ ಆ ಪೊಸಿಷನ್ಗೆ ನಾವು ಮರ್ಯಾದೆ ಕೊಡ್ತೀವಿ. ಅವ್ರಿಗೆ ನಾವು ಏಕವಚನದಲ್ಲಿ ಮಾತಾಡಿಸ್ತೀವ ನಮ್ಗಿಂತ ಚಿಕ್ಕವರು ಅಂತ, ನಾವು ಮರ್ಯಾದೆ ಕೊಡ್ತೀವಲ್ಲ. ಸೊ ಆ ರೀತಿ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಇಟ್ ಇಸ್ ಬೆಟರ್. ಯಾಕೆಂದ್ರೆ ಎಷ್ಟು ಜೊತೆ ಇದ್ದಾಗ ನಾ ಏಕವಚನದಲ್ಲಿ ಮಾತಾಡ್ಬೋದು ಅಲ್ವಾ, ಅದೇನು ಆನ್ ಸ್ಕ್ರೀನ್. ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ? ಫ್ರೆಂಡ್ಶಿಪ್ ಇಸ್ ಏನೋ ನಾವು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ, ಆ ರೀತಿಯಾದಂಥ ಒಂದು ಇಮೋಷನ್.
ನೋಡಿ, ಫ್ರೆಂಡ್ಸು ಅಂತಂದ್ರೆ ಈಗ ಅವು ನಾವು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಹೇಳೋ ಹಕ್ಕಿರುತ್ತೆ, ನಾವು ಬೇಜಾರು ಮಾಡ್ಕೊಳ್ಳಲ್ಲ. ಬೇರೆ ಯಾರೇ ಮಾತಾಡಿದ್ರು ಕೂಡ ನಾವು ಅಫೆಂಡ್ ಆಗ್ಬಿಡ್ತೀವಿ. ಬಟ್ ಫ್ರೆಂಡ್ಸು ನೀನು ತಪ್ಪು ಮಾಡ್ತಿದ್ಯಾ, ನೀನು ಹಿಂಗೆ ಮಾಡಬಾರ್ದು, ನೀನು ಹಂಗೆ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ನಮ್ಗೆ ಬೇಜಾರಾಗಲ್ಲ. ಹೌದು ಕಣ, ನೀವು ಹೇಳ್ತಿರೋದು ಕರೆಕ್ಟ್. ಯಾಕೆಂತಂದ್ರೆ ನಮ್ಗೆ ಗೊತ್ತು ಫ್ರೆಂಡ್ಸ್ ನಮ್ಗೆ ಏನೇ ಹೇಳಿದ್ರು ಕೂಡ ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ. ಆ್ಯಂಡ್ ನಮ್ಮ ಜೊತೆ ಏನಾದರೂ ಒಳ್ಳೇದಾದಾಗ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ದಟ್ ಈಸ್ ಜೆನ್ವಿನ್ ಫ್ರೆಂಡ್ಶಿಪ್. ಒಂದು ಜೆಲಸಿ ಇರಲ್ಲ, ಇವನ್ ಬೆಳೀತಾ ಇದ್ದಾನೆ ಅನ್ನೋದಿರಲ್ಲ. ಸೊ ಜೆನ್ವಿನ್ ಆಗಿ ಅವ್ರು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದುತ್ತಾರೆ. ಸೊ ದೇ ಆರ್ ಎವ್ರಿಥಿಂಗ್. ಒಂಥರ ತಂದೆ, ಎಲ್ಲ ರೀತಿಯಾದಂತಹ ಒಂದು ರೋಲ್ಸ್ ಅವ್ರು ಪ್ಲೇ ಮಾಡ್ತಾರೆ ನಮ್ಮ ಜೀವನದಲ್ಲಿ. ತಂದೆಯಾಗಿ ತಿದ್ತಾರೆ, ತಾಯಿಯ ಒಂದು ಪ್ರೀತಿ ಕೊಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫೈನಲಿ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ಏನ್ ಹೇಳ್ತೀರಾ? ಅದೇ ಹೇಳಕ್ ಇಷ್ಟಪಡ್ತೀನಿ. ಆಗ್ಲೇ ಹೇಳಿದೆ ನಾನು, ಆದಿಲಕ್ಷ್ಮಿ ಪುರಾಣ 8ನೇ ತಾರೀಕು ಲಾಂಚ್ ಆಗ್ತಿದೆ. ಸೊ ಒಂದು ವಿಭಿನ್ನವಾದಂತಹ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಸೀತಾರಾಮದಲ್ಲಿ ನೀವು ನನ್ನನ್ನು ಅಶೋಕ್ನಾಗಿ ನೋಡಿದ್ರಿ, ಆದಿಲಕ್ಷ್ಮಿ ಪುರಾಣದಲ್ಲಿ ನನ್ನನ್ನು ಸಂಜೀವನಾಗಿ ನೋಡ್ತೀರಾ. ಸೊ ಬೇರೆ ರೀತಿಯಾದಂತಹ ಒಂದು ಪಾತ್ರ ಆ್ಯಂಡ್ ಬೇರೆ ರೀತಿ ಪರ್ಫಾರ್ಮ್ ಮಾಡೋಕ್ಕೆ, ನಿಮ್ಮನ್ನ ಮನೋರಂಜಿಸೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ನೀವು ಇಷ್ಟಪಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸು, ಕ್ಯೂರಿಯಸ್ ಪಾಯಿಂಟ್ಸ್ ಇದೆ. ಏನಾಗುತ್ತೆ ನೆಕ್ಸ್ಟು ಅನ್ನೋ ರೀತಿಲಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ದೊಡ್ಡ ತಾರಾ ಬಳಗ ಇದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಆದಿಲಕ್ಷ್ಮಿ ಪುರಾಣ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಲಾಸ್ಟಲ್ಲಿ ಒಂದು ಸಾಂಗ್ ಬರ್ಬೇಕಲ್ಲ, ಜಿಂಗಿ ಚಕ ಜಿಂಗಿ. ಅಯ್ಯೋ, ಜಿಂಗಿ ಚಕ ಸಾಕು ಹಾಡಿ ಹಾಡಿ ಜನಗಳಿಗೆ ಬೇಜಾರಾಗ್ಬಿಟ್ಟಿದೆ. ಸಾಕಪ್ಪ ಅನ್ಬಿಡ್ತಾರ ಅವರನ್ನೇ. ಅನ್ಕೊಂಡಿದ್ರೆ ಇಷ್ಟು ವೈರಲ್ ಆಗುತ್ತೆ? ಹೌದು, ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಜಿಂಗಿ ಚಕ್ಕದ್ ನಿಮ್ಗೆ ಗೊತ್ತಲ್ಲ ಸ್ಟೋರಿ. ಅದು 10 ವರ್ಷದ ಹಿಂದೆ ಹಾಡಿ ನಾನೇ ಮರ್ಸ್ಬಿಟ್ಟಿದ್ದೆ. ಆಮೇಲೆ ಸಡನ್ ಆಗಿ ಸೀತಾರಾಮ ಟೀಮಲ್ಲಿ ಗಗನ್ ಸಡನ್ ಆಗಿ ಒಂದು ಈ ಹಾಡು ನೋಡು ಮಗ ಎಷ್ಟು ಟ್ರೋಲ್ ಆಗಿದೆ, ಎಷ್ಟು ಫನ್ನಿ ಆಗಿದೆ ಅಂತ ಹೇಳಿದಾಗ ಆಮೇಲೆ ನಂಗೆ ನೆನಪಾಗಿದ್ದು ಈ ಸಾಂಗ್ ನಾನೇ ಹಾಡಿದ್ದು ಅಂತ. ಬಟ್ ಇಷ್ಟು ಜನಗಳಿಗೆ ಇಷ್ಟ ಆಗುತ್ತೆ, ಟ್ರೋಲ್ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಓಕೆ, ಟ್ರೋಲ್ ಆಗಿರೋ ಸಾಂಗನ್ನು ನಾನೇ ಹಾಡಿರೋದು ಅಂತ ಹೇಳ್ಕೊಳಕ್ಕೆ ನನಗೇನು ಬೇಜಾರಿಲ್ಲ. ಯಾಕೆಂತಂದ್ರೆ ಅದರಿಂದ ನನಗೆ ಹೆಸರಾಗಿದೆ. ಸೊ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಟ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.